ಮೊದಲು 1, ಆಮೇಲೆ 2, ಆಮೇಲೆ 3, ಆಮೇಲೆ 4. ಎಷ್ಟು ಕಾಯಿನ್ಗಳಾದವು ಇಲ್ಲಿ? 10 ಕಾಯಿನ್ಗಳನ್ನ ಏನ್ ಮಾಡೀನಿ? ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಂಡು ಬಂದೀನಿ. ಹಂಗಾಗಿ ಈ ಕಡೆಯಿಂದ ಏರಿಕೆ ಕ್ರಮದಲ್ಲಿ ಆಯ್ತು. ಈಗ ಈ ಕಡೆಯಿಂದ ನಾವು ಏನ್ ಮಾಡ್ಬೇಕಾಗ್ಯದ? ಏರಿಕೆ ಕ್ರಮದಲ್ಲಿ ಕಾಯಿನ್ಗಳನ್ನ ಜೋಡಿಸ್ಕೋಬೇಕಾಗ್ಯದ. ಹಾಗಾಗಿ ಈಗ ನಾವು ಒಂದೇ ಕಾಯಿನ್ ಅನ್ನ ಎತ್ತಿ ಈ ಕಡೆಯಿಂದ ಏರಿಕೆ ಕ್ರಮದಿಂದ ಹಾಕ್ಬೇಕು. ಕಾಯಿನ್ ಒಂದೇ ಎಷ್ಟು ಕಾಯಿನ್ ಎತ್ತಬೇಕು? ಒಂದೇ ಕಾಯಿನ್ ಎತ್ತಬೇಕು. ಎಷ್ಟು? ಒಂದೇ ಕಾಯಿನ್ ಎತ್ತಬೇಕು. ಹಾಗಾಗಿ ಇದರಲ್ಲಿ ಒಂದು ಕಾಯಿನ್ ಎತ್ತಿ ಈ ಕಡೆ ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಳ್ಳಿ. ಯಾವ ಕಾಯಿನ್ ಅನ್ನೋದು ನೋಡ್ರಿ. ಬಾಮ ಯಾವ ಕಾಯಿನ್ ನೋಡಿದ್ರಲ್ಲಿ? ಒಂದು ಕಾಯಿನ್ ಎತ್ತಿದಾಗ ಈ ಕಡೆಯಿಂದ ಏರಿಕೆ ಕ್ರಮ ಬರಬೇಕು. ಎಷ್ಟು ಕಾಯಿನ್ ಎತ್ತಬೇಕು? ಒಂದೇ ಕಾಯಿನ್ ಎತ್ತಬೇಕು. ಯಾವ ಕಾಯಿನ್ ಎತ್ತ ನೋಡೋಣ. ನೋಡು, ಟ್ರೈ ಮಾಡು. ನೋಡು, ಸರಿನಾ? ಇದು ಏರಿಕೆ ಕ್ರಮ ಆಯ್ತಾ? ಇದು ಎಷ್ಟು ಬಂತು? 2 ಕಾಯಿನ್, 1 ಕಾಯಿನ್, 3 ಕಾಯಿನ್, 4 ಕಾಯಿನ್ ಬಂತು. ಇದು ಸರಿನಾ? ತಪ್ಪು. ಇದು ತಪ್ಪು. ಬಾಮ ಖುಷಿ, ಸ್ವಲ್ಪ ಮೆದುಳಿಗೆ ವರ್ಕ್ ಮಾಡ್ರಿ. ಏನೇ ಕಾಯಿನ್ ಅವಳೆ ಅದೇ ಎತ್ತಾಳ. ನೋಡು ಎಷ್ಟೈತಿ ಇಲ್ಲಿ? 3, 3, 3, 1. ಇದು ಏರಿಕೆ ಕ್ರಮನಾ? ಈ ಕಡೆಯಿಂದ ಎಷ್ಟು ಬರಬೇಕಾಗಿತ್ತು? 1, 2, 3, 4 ಬರಬೇಕಾಗಿತ್ತು. ಈ ಕಡೆನೂ ಕೂಡ 1, 2, 3, 4 ಬರಬೇಕು. ಏರಿಕೆ ಕ್ರಮದಲ್ಲಿ ಬರಬೇಕು. ಇದು ತಪ್ಪುದ್ರ. ನೆಕ್ಸ್ಟ್ ಸಮ ಟ್ರೈ ಮಾಡಿ ನೋಡೋಣ ನೀನು. ಸರಿನಾ? ಸಂಖ್ಯೆಗಳು ಸರಿನೈತಾ? ತಪ್ಪು. ಈ ಕಡೆ 3, 1, 1, 3, 1 ಬಂತು. ಇದೇನಾಯ್ತು? ತಪ್ಪುತ್ರ. ನೋಡ್ರಿ, ಟ್ರೈ ಮಾಡ್ರಿ. ಸ್ವಲ್ಪ ಬ್ರೈನಿಗೆ ವರ್ಕ್ ಮಾಡ್ರಿ. ನಾನು ಯಾವ್ದಂತ ನೋಡ್ರಿ. ವರ್ಕ್ ಮಾಡ್ರಿ, ಸ್ವಲ್ಪ ತಲೆಗೆ ವರ್ಕ್ ಮಾಡ್ರಿ. ಮಾಡಿ ಸಮಯ. ಯಾವ ಕಾಯಿನ್ ನೋಡೋಣ. ಎಷ್ಟಾಯ್ತು? 3, 3, 3, 3 ಆಯ್ತು. ಆಗ್ಲೇ ಅವಳು ಕೂಡ 3, 3ನೇ ಮಾಡಿದ್ದಾರೆ. ಇದು ರಾಂಗ್ ಉತ್ತರ. ಈ ಕಡೆಯಿಂದ 1, 2, 3, 4 ಹೆಂಗ್ ಬಂದದಲ್ಲ, ಈ ಕಡೆನೂ 1, 2, 3, 4 ಬರಬೇಕು. ಈ ರೋ ಇಂದ ಈ ರೋಗೆ ಬರಬೇಕು. ಹೇಳೋಣ, ಮಾಡು ತಮ್ಮ. ಇದು ಸರಿ